TV9 ಡಿಜಿಟಲ್ಗೆ ಸ್ವಾಗತ. ನಾನು ಕಿರಣ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಶಾಕ್ ಮೇಲೆ ಶಾಕ್. ನಿನ್ನೆಯಷ್ಟೇ ಫೋರೆನ್ಸಿಕ್ ಲ್ಯಾಬ್ ರಿಪೋರ್ಟು ದರ್ಶನ್ ರೇಣುಕಾಸ್ವಾಮಿ ಕೊಲೆ ಆಗಿದ್ದ ದಿನ ಏನು ಧರಿಸಿದ್ನೋ ಅದು ಪ್ಯಾಂಟು ಮತ್ತು ಟಿ ಶರ್ಟು, ಅದ್ರ ಮೇಲಿದ್ದಂಥ ರಕ್ತದ ಕಲೆ ರೇಣುಕಾಸ್ವಾಮಿದು ಅಂತ ಫೋರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಕೊಟ್ಟಿದೆ. ಈಗ ಮತ್ತೊಂದು ಶಾಕಿಂಗ್ ನ್ಯೂಸ್ ಅಂತಂದರೆ, ಹೈಕೋರ್ಟ್ ಈಗಾಗಲೇ ಆತ ತನಗೆ ಜೈಲೂಟ ಸೇರ್ತಾ ಇಲ್ಲ, ಮನೆ ಊಟಕ್ಕೆ ಅವಕಾಶ ಕೊಡಿ ಅಂತ ಏನು ಮನವಿ ಮಾಡಿದ್ವೋ ಆ ಸಂಬಂಧಪಟ್ಟಂತೆ ಹೈಕೋರ್ಟ್ ಜೈಲಧಿಕಾರಿಗಳಿಗೆ ಸೂಚನೆ ಕೊಟ್ಟಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಧಿಕಾರಿಗಳು ನೀವು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿ, ಇದ್ರ ಬಗ್ಗೆ 10 ದಿನದೊಳಗಡೆ ಮನೆ ಊಟ ಕೊಡಬೇಕೋ ಅಥವಾ ಜೈಲೂಟ ಕೊಡಬೇಕೋ ಅನ್ನೋದನ್ನು ಡಿಸೈಡ್ ಮಾಡೋದು ಜೈಲಧಿಕಾರಿಗಳು. ನೀವು ಡಿಸೈಡ್ ಮಾಡಿ ನಮಗೆ ರಿಪೋರ್ಟ್ ಕೊಡಿ ಅಂತ ಹೇಳಿ 10 ದಿನಗಳ ಹಿಂದೆ ಹೈಕೋರ್ಟ್ ಆದೇಶ ಮಾಡಿತ್ತು. ಇನ್ನು ಜೈಲಧಿಕಾರಿಗಳು ಇದೀಗ ಹೈಕೋರ್ಟ್ಗೆ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. ನಾವು ದರ್ಶನ್ಗೆ ಜೈಲಿನಲ್ಲಿರ್ಬೇಕಾದ್ರೆ ಮನೆ ಊಟ ಕೊಡೋಕ್ಕಾಗಲ್ಲ, ಜೈಲೂಟನೇ ಅವರು ಸೇವಿಸಬೇಕು ಅಂತ ನಮ್ಮ ಮ್ಯಾನ್ಯೂನಲ್ಲಿ ಏನೇನಿದೆ, ಯಾವ ಕಾರಣಕ್ಕೋಸ್ಕರ ಅವರು ಮನೆ ಊಟಕ್ಕೆ ನಾವು ನಿರಾಕರಣೆ ಮಾಡಿದ್ದೀವಿ ಅನ್ನೋದನ್ನು ಕಂಪ್ಲೀಟಾಗಿ ರಿಪೋರ್ಟನ್ನು ಜೈಲಧಿಕಾರಿಗಳು ಈಗ ಹೈಕೋರ್ಟ್ಗೆ ಕೊಟ್ಟಿದ್ದಾರೆ. ತನಗೆ ಜೈಲೂಟ ಸೇರ್ತಾ ಇಲ್ಲ, ನಾನು 10 kg ಕಮ್ಮಿ ಆಗಿದ್ದೀನಿ, ಜೊತೆಗೆ ನನಗೆ ಊಟ ಪ್ರತಿದಿನ ಊಟ ಭಾಳ ಕಷ್ಟ ಆಗ್ತಾಯಿದೆ ಸೇವನೆ ಮಾಡೋಕ್ಕೆ, ನನಗೆ ಜೈಲು ಊಟ ಸರಿ ಹೋಗ್ತಾ ಇಲ್ಲ, ಹಾಗಾಗಿ ಮನೆಯಿಂದ ಊಟಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಏನು ಅರ್ಜಿ ಹಾಕಿದ್ನೋ ಈಗ ಮತ್ತೊಮ್ಮೆ ದರ್ಶನ್ಗೆ ನಿರಾಸೆ ಆಗಿದೆ. ಇಲ್ಲಿವರೆಗೂ ಕೂಡ ಜೈಲೂಟನೇ ಅವರು ಸೇವಿಸ್ತಾ ಬಂದಿದ್ರು. ಇನ್ನು ಮುಂದೆನೂ ಕೂಡ ಬೇಲ್ ಸಿಗೋವರೆಗೂ ಅಥವಾ ಸಂಬಂಧಪಟ್ಟಂತೆ ಏನು ಈಗ ಮುಂದಿನ ಹಂತದಲ್ಲಿ ಚಾರ್ಜ್ ಶೀಟನ್ನು ಫೈಲ್ ಮಾಡಿ ಬಹುಶಃ ನಂತರ ದರ್ಶನ್ ಒಂದು ಬೇಲನ್ನು ಮೂವ್ ಮಾಡ್ಬೋದು ಅನ್ನೋ ಒಂದು ನಿರೀಕ್ಷೆ ಇದೆ. ಅಲ್ಲಿವರೆಗೂ ಕೂಡ ಅಂದರೆ ಬೇಲ್ ಸಿಗೋವರೆಗೂ ಕೂಡ ಆತ ಜೈಲಿನಲ್ಲಿ ಜೈಲು ಊಟವನ್ನೇ ಮಾಡಬೇಕಾಗಿದ್ದ ಪರಿಸ್ಥಿತಿ ಈಗ ಎದುರಾಗಿದೆ. ಇನ್ನೊಂದು ಕಡೆ ಪೊಲೀಸರು ದಿನೇ ದಿನೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷಿಗಳನ್ನ ಈಗಾಗಲೇ ಕಲೆ ಹಾಕಿದ್ದಾರೆ. ಇನ್ನು ಕೆಲವೊಂದಷ್ಟು ಫೋರೆನ್ಸಿಕ್ ಲ್ಯಾಬ್ ರಿಪೋರ್ಟು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಕೆಲವೊಂದಷ್ಟು ರಿಪೋರ್ಟ್ಗಳು ಈಗ ಬರಬೇಕಾಗಿದೆ. ಮತ್ತೊಂದು ಕಡೆ ಈ ಒಂದು ಪ್ರಕರಣವನ್ನು ತ್ವರಿತಗತವಾಗಿ ವಿಚಾರಣೆ ಮುಗಿಸ್ಬೇಕು ಅಂತ ಪೊಲೀಸರು ಈಗಾಗಲೇ ಎಲ್ಲ ರೀತಿಯ ತಯಾರಿ ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ಸರ್ಕಾರಕ್ಕೂ ಕೂಡ ಅಂದರೆ ಲಾ ಡಿಪಾರ್ಟ್ಮೆಂಟ್ಗೂ ಕೂಡ ಈಗಾಗಲೇ ಈ ಒಂದು ಪ್ರಕರಣವನ್ನು ವಿಶೇಷ ಪ್ರಕರಣವಂತ ಪರಿಗಣಿಸಿ ಸ್ಪೆಷಲ್ ಕೋರ್ಟ್ ಮಾಡಿ ಅಥವಾ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಈ ಒಂದು ಪ್ರಕರಣವನ್ನು ಕೊಡಬೇಕು ಅನ್ನೋದನ್ನು ಮನವಿ ಮಾಡೋಕ್ಕೆ ಈಗಾಗಲೇ ಪೊಲೀಸರು ತೀರ್ಮಾನ ಮಾಡಿಕೊಂಡಿದ್ದಾರೆ. ಬಹುಶಃ ಸ್ಪೆಷಲ್ ಕೋರ್ಟು ಅಥವಾ ಫಾಸ್ಟ್ ಟ್ರ್ಯಾಕಿಗೆ ಈ ಒಂದು ಪ್ರಕರಣ ಹೋದರೆ ಚಾರ್ಜ್ ಶೀಟ್ ಫೈಲ್ ಆದ ನಂತರ ಬಹುಶಃ ಬೇಗ ಅಂದರೆ 7-8 ತಿಂಗಳಿಗೆ ಈ ಪ್ರಕರಣ ಅಂದರೆ ಟ್ರಯಲ್ ಮುಗಿಬೋದು ಅನ್ನೋ ಒಂದು ಸಾಧ್ಯತೆ ಇದೆ. ಈಗ ಚಾರ್ಜ್ ಶೀಟ್ ಹಾಕೋದ್ರಲ್ಲಿ ಈಗಾಗಲೇ ಪೊಲೀಸರು ಒಂದು ಬ್ಯುಸಿಯಾಗಿದ್ದಾರೆ. ಬಹುಶಃ ಇನ್ನೊಂದು 10-15 ದಿನಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತು ಏನು ಅರೆಸ್ಟ್ ಆಗಿದ್ದಾರೆ ಇಲ್ಲಿವರೆಗೂ ಅವ್ರನ್ನೆಲ್ಲರ ಮೇಲೆ ಏನೇನು ಇಲ್ಲಿವರೆಗೂ ಸಾಕ್ಷಿಗಳು ಸಿಕ್ಕಿದೆ ಅವನ್ನೆಲ್ಲವೂ ಕೂಡ ಕ್ರೋಢೀಕರಿಸ್ಕೊಂಡಿದ್ದಾರೆ. ಕೆಲವೊಂದು ರಿಪೋರ್ಟ್ಗಳನ್ನು ಕೂಡ ಕಾಯ್ತಾ ಇದ್ದಾರೆ. ಅದರ ನಂತರ ಚಾರ್ಜ್ ಶೀಟನ್ನು ಫೈಲ್ ಮಾಡ್ತಾರೆ. ಥ್ಯಾಂಕ್ ಯು.